ನೀವು ಕಳ್ಸಿದ್ದೀವಿ ಅಂದರೆ ಕರ್ನಾಟಕದ ಎಲ್ಲರಿಗೂ ಅನುಮಾನ ಬರ್ತೈತೆ, ಇವರಿಬ್ಬರು ಟ್ರೈನ್ ಮಾಡಿ ಕಳ್ಸೋರು ಅಂದ್ಬಿಟ್ಟು ಬಿಗ್ ಬಾಸ್ ಅವರು ಅಲ್ವಾ. ಹೊಸಬ್ರು ಬಿಟ್ಟರೆ ಗೊತ್ತಾಗುತ್ತೆ ಇವ್ರು ನಾನು ಗಿಲ್ಲಿದೆಲ್ಲ ನೋಡ್ಕೊಂಡವ್ರೆ, ಕರ್ನಾಟಕ ಪೂರ್ತಿ ಗಿಲ್ಲಿ ಪರಾಗೈತೆ ಅಂದ್ಬಿಟ್ಟು. ಇವಾಗ ಇವ್ರು ಹೋಗೋರು ಅಂದರೆ ಇವ್ರಿಗೆ ಒಳಗಡೆ ಹೇಳ್ಕೊಟ್ಟೆ ಕಳಿಸಿರ್ತಾರೆ ಬಿಗ್ ಬಾಸ್ ಅವ್ರು, ಹಿಂಗೆ ಟ್ರಿಗರ್ ಮಾಡಬೇಕು, ಇಂತಿಂಥವ್ರನ್ನ ಟಾರ್ಗೆಟ್ ಮಾಡೋದು ಹೇಳ್ಕೊಟ್ಟು ಕಳಿಸಿರ್ಬೋದಲ್ಲ. ಹೊಸಬ್ರು ನಮ್ಗೆ ಅನುಮಾನ ಇರ್ತದೆ. ಈಗ ಇವರೇ ಹೋಗೋರಂದರೆ ಅನುಮಾನ ಇದೆ. ಅದೇ 6 ಕೋಟಿ 7 ಕೋಟಿ ಜನದಲ್ಲಿ ಇವ್ರು ಇಬ್ಬರನ್ನೇ ಕಳ್ಸೋರಂದರೆ ಬಿಗ್ ಬಾಸ್ ಎಲೆಕ್ಷನ್ ಸೂಪರ್, ಹೊಡಿಬೇಕು ಕುಂಬಳಕಾಯಿ. ಈಗ ಮೊನ್ನೆ BB ಪ್ಯಾಲೇಸ್ ಅಂತ ಮಾಡಿದ್ರು, ಅಲ್ಲಿ ಹಳೆ ಕಂಟೆಸ್ಟೆಂಟ್ನ ಕರ್ಕೊಂಡ್ಬಂದಿರೋದು ಒಂದು ಟಾಸ್ಕ್ ಅಂತ ಮಾಡಿದ್ರೆ ಅದರಲ್ಲಿ ಪರ್ಸನಲ್ ಆಗಿ ಹೋಗ್ಬಿಟ್ರು, ಗಿಲ್ಲಿ ಮೇಲೆ 5 ಜನ ಮುಗಿಬಿದ್ರು. ಗಿಲ್ಲಿ ಏನೋ 1-2 ಜಾಗದಲ್ಲಿ ಮಾತಾಡಿರ್ಬೋದು, ಟ್ರಿಗರ್ ಆಗಿರ್ಬೋದು. ಗಿಲ್ಲಿಗಿಂತ ದೊಡ್ಡ ಮನುಷ್ಯನ್ ತಾನೆ ಮಂಜಣ್ಣ, ಬಿಡ್ಬತ್ತಾನೆ ಹಂಗಲ್ಲ ಹಿಂಗಂತ ಹೇಳ್ಬತ್ತಾನೆ. ಅದೇನು ದೊಡ್ಡ ವಿಷಯ. 2 ಜಾಗ ಟ್ರಿಗರ್ ಆಗೋರೆ, ಏನೋ 2ನೇ ತಪ್ಪು ಅದು ಅನ್ಬಾರ್ದು ಅಂದವ್ರೆ. ಆಮೇಲೆ ಇನ್ನೊಂದೇನೋ ಊಟ ಮಾಡೋಕೆ ಅದು 2 ಬಿಟ್ಟರೆ ಅದನ್ನು 2 ನೀವು ಮಾತಾಡ್ತಾ ಇದೀವಲ್ಲ, ಆ ಮಿಕ್ಕಿದೆಲ್ಲ ಎಷ್ಟು ನೀವು ನೋವು ಕೊಟ್ಟಿರ್ಬೋದು, ಎಷ್ಟು ನೀವು ರೋದನೆ ಕೊಟ್ಟಿದ್ದೀವ, ಎಷ್ಟು ಅವಮಾನ ಮಾಡಿದ್ದೀವ. ಸೀರೆ ಉಡ್ಸಿದ್ದೇನು, ಗಡ್ಡ ತೆಗ್ದಿದ್ದೇನು, ನಿನ್ನ ಕೆಲಸ ಏನಯ್ಯ, ನೀನು ಹೋಗಿರೋದೇನು ಗೆಸ್ಟಾಗಿರೋ. ನೀನು ಡ್ರಿಮ್ ಮಾಡಿ ಎತ್ಕೊಂಡು ಮಾಡ್ತಾನೆ ನಿನ್ನ ಗೆಸ್ಟ್ ಅಂತಾರ. ನೀನು ಟಾರ್ಚರ್ ಕೊಡೋಕ್ಕೆ ತಾನೇ ಹೋಗಿರೋದು, ನೀವು ಗೆಸ್ಟಾಗಿ ಹೋಗಿಲ್ಲ. ಗಿಲ್ಲಿನ ಮಾನಸಿಕ ಹಿಂಸೆ ಕೊಡಬೇಕು, ಟ್ರಿಗರ್ ಮಾಡಬೇಕು. ಕರ್ನಾಟಕ ಪೂರ್ತಿ ಗಿಲ್ಲಿ ಪರವಾಗೈತೆ, ಒಳಗಡೆ ಟ್ರಿಗರ್ ಮಾಡ್ಬೇಕಂತ ಹೋಗಿ ಮಾಡಿದ್ದಾರೆ. ಅದು ಬಿಟ್ಟು ಏನೂ ಮಾಡೋಕ್ಕಾಗಲ್ಲ ಸರ್. ಅವನ್ನ ಕಟ್ಟಾಕ್ಬಿಟ್ಟು ಇವ್ರು ರೇಗಿಸೋದಲ್ಲ, ಅವನಿಗೆ ಈ ಸರ್ವರ್ ಕೆಲಸ ಕೊಟ್ಬಿಟ್ಟು ಇವ್ರು ಲಡಾಯಿಸೋದಲ್ಲ. ಅವನ್ನ ಯಜಮಾನ ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ಇವ್ನ ಸರ್ವರ್ ಕೆಲ್ಸಕ್ಕೆ ಹಾಕ್ರೆ ಕಳೆಪುರಿ ಮುಕ್ಬಿಡ್ತಾನೆ, ಇವನ್ನೆಲ್ಲ ಊಪ್ಕೊಂಡ್ಬಿಡ್ತಾನೆ. ಅವನ ಶಕ್ತಿನ ಕುಂದಿಸ್ಬಿಟ್ಟು ಇವ್ರು ಮೀಚಿಗಿಲ್ತಿರ್ಬೋದು ಹಿಂಗೆ ಓ ಅಂತ